ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತು ಕುಂಬಳಕಾಯಿನ ಪಲ್ಯ ಮಾಡ್ತಾ ಇಲ್ಲ ಅಥವಾ ಸಾಂಬಾರಿಗೆ ಬಳಸ್ತಾ ಇಲ್ಲ. ನಮ್ಮ ಹಾಸನಲ್ಲಿ ಸೀಸನ್ ಬಂತು ಅಂದರೆ ಅದರ ಬರೀ ಸಾಂಬಾರು ಪಲ್ಯಕ್ಕೆ ಮಾತ್ರ ಬಳಸಲ್ಲ. ಸ್ಟೀಮ್ನಲ್ಲಿ ಬೇಯಿಸ್ಕೊಂಡು ಕೂಡ ಕಾಯಾಲು ಅಥವಾ ಹಾಲ್ಗೆ ಕರಿ ಬೆಲ್ಲನ ಹಾಕೊಂಡು ತಿಂತೀವಿ. ಅದು ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಬೋದು ನೀವು, ನಾನಿಲ್ಲಿ ಸೋರೆಕಾಯಿನ ಸ್ಕಿನ್ ರಿಮೂವ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಗೆಣಸು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ಗೆಣಸನ್ನು ಬಳಸ್ತೀವಿ ನಾವು. ಗೆಣಸು ಮತ್ತೆ ಇದನ್ನ ಇಲ್ಲಿ ಸ್ಟೀಮ್ಗೆ ಬಿಸಿಗೆ ಇಟ್ಟಿದ್ದೀನಿ ಒಂದು ಇಡ್ಲಿ ಪಾತ್ರೆನ. ಅದರೊಳಗಡೆ ನಾನು ಈ ಥರ ಇಟ್ಬಿಟ್ಟು ಬಾಳೆ ಎಲೆ ಹಾಕಿಟ್ಟಿದ್ದೀನಿ. ಅದರೊಳಗಡೆ ಈ ಥರ ಇಡ್ತೀನಿ. ಇದನ್ನು ಸ್ಟೀಮ್ ಆದ್ಮೇಲೆ ತೋರಿಸ್ತೀನಿ. ಲಿಡ್ ಕ್ಲೋಸ್ ಮಾಡಿ ನೋಡ್ಬೋದು. ನಾನು ಈ ಥರ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಇದನ್ನ ಈಗ ಲಿಡ್ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಒಂದು ಬಾಳೆದೆಲೆ ಮುಚ್ಚಿದ್ದೀನಿ. ಅದ್ರ ಜೊತೆಗೆ ಈಗ ನಾನು ಮುಚ್ಚುತ್ತೀನಿ ಹಾಕ್ತಾ ಇದ್ದೀನಿ. ಇದಕ್ಕೀಗ ಕ್ಲೋಸ್ ಮಾಡಿದ್ದೀನಿ. ನಾನು ಇದ್ರ ಮುಚ್ಚಳ ತೆಗ್ದಿದ್ದೀನಿ. ಇವಾಗ ಇದು ಹೇಗೆ ಬೇಯ್ದಿದೆ ಅಂತ ಹೇಳ್ಬಿಟ್ಟು ಇವಾಗ ನಾನೊಂದು ಪ್ಲೇಟ್ಗೆ ಹಾಕಿ ಹಾಲು ಮತ್ತು ಬೆಲ್ಲ ಹಾಕಿ ತೋರಿಸ್ತೀನಿ. ಕಾಯಿ ಹಾಲು ಜೊತೆ ಅಂದರೆ ಕಾಯಿನೂ ಬೆಲ್ಲ ಹಾಕಿ ರುಬ್ಬಿಟ್ಟು ಗಸಗಸೆನೂ ಹಾಕಿ ರುಬ್ಬಿಟ್ಟು ಅದನ್ನು ತಿಂತಾರೆ. ನಮಗೇನು ಅದು ಅಷ್ಟೊಂದು ನಮ್ಮನೇಲಿ ತಿನ್ನೋರು ಯಾರೂ ಇಲ್ಲ. ನಮ್ಮ ಪಾಪು ಅಲ್ವಾ, ಅವನಿಗೆ ಆ ಕಾಯಿ ರುಬ್ಬಿರೋದೆಲ್ಲ ತಿನ್ನಲ್ಲ. ಹಂಗಾಗಿ ಕಾಯಿ ಬೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಅಂತ ಹೆಚ್ಚು ಪೌಷ್ಟಿಕಾಂಶ ಇರೋ ಅಂಥದ್ದು ಎರಡು ಗೆಣಸು ಮತ್ತು ಸೋರೆಕಾಯಿ ಅಂದರೆ ಕುಂಬಳಕಾಯಿ ಎಲ್ಲದನ್ನು ಮನೇಲಿ ನೋಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.